ಕನ್ನಡ ಚಿತ್ರರಂಗದ ನಟರ ವಿರುದ್ಧ ಸರ್ಕಾರ ಸಿಡಿದೆದ್ದಿದೆ. ತೆಲಂಗಾಣದಂತೆ ಸ್ಯಾಂಡಲ್ವುಡ್ಗೆ ಶಾಕ್ ಆದಿದೆಯಾ? ಟ್ಯಾಕ್ಸ್ ಫ್ರೀ ರದ್ದಾಗುತ್ತಾ? ಟಿಕೆಟ್ ರೇಟ್ ಜಾಸ್ತಿ ಆಗುತ್ತೆ? ಕಾಂಗ್ರೆಸ್ ಶಾಸಕ ರವಿ ಗಣಿಗರಿಂದಲೇ ಸುಳಿವು ಸಿಕ್ಕಿದೆ. ಪ್ರಶಸ್ತಿ ಬೇಡ ಅಂತೀರಿ, ಇದು ನೀವು ಕನ್ನಡಕ್ಕೆ ಮಾಡ್ತಾ ಇರೋ ಅವಮಾನ. ಬಾಂಬೆಗೆ ಹೋಗ್ತೀರಾ? ಕನ್ನಡಕ್ಕಾಗಿ ಯಾಕೆ ಬರಲ್ಲ? ಕನ್ನಡಿಗರಿಂದಲೇ ಇಂಟರ್ನ್ಯಾಷನಲ್ ಸ್ಟಾರ್ ಆಗಿದ್ದು ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಕೈ ಸರ್ಕಾರ ಕೌಂಟರ್ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅವರ ನಟ್ಟು ಬೋಲ್ಟಿನ ಹೇಳಿಕೆ ಅದಾದ ನಂತರ ಕಾಂಗ್ರೆಸ್ನ ಒಬ್ಬೊಬ್ಬರೇ ಶಾಸಕರು ಮಾತಾಡ್ತಾರೆ. ಈಗ ರವಿ ಗಣಿಗ ಮಾತಾಡಿದ್ದಾರೆ. ತೆಲಂಗಾಣದಲ್ಲಿ ಹಿಂದೆ ಟಿಕೆಟ್ನ ರೇಟನ್ನು ಹೈಕ್ ಮಾಡಲಾಗಿತ್ತು. ಈ ಬೆನಿಫಿಟ್ ಶೋಗಳು, ಪ್ರೀಮಿಯರ್ ಶೋಗಳು, ಸ್ಪೆಷಲ್ ಸ್ಕ್ರೀನಿಂಗು ಇದೆಲ್ಲವನ್ನ ರದ್ದು ಮಾಡಲಾಗಿತ್ತು. ಒಂದು ರೀತಿ ಸಿನಿಮಾ ರಂಗದ ವಿರುದ್ಧವೇ ಚಾಟಿ ಬೀಸೋ ಕೆಲಸ ಆಗಿತ್ತು. ನಮ್ಮ ರಾಜ್ಯದಲ್ಲೂ ಹಾಗೆ ಆಗುತ್ತಾ? ಸುಳಿವು ಕೊಟ್ಟಿದ್ದಾರೆ. ಅಶೋಕ್ ಏನಾದ್ರು ಮಾತಾಡ್ಕೊಳ್ಳಿ, ಫಿಲಮ್ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ, ನನಗೇನು ಗೊತ್ತಿದೆ ಅದು ಸತ್ಯ ಹೇಳಿದ್ದೀನಿ. ಅವರು ಪ್ರತಿಭಟನೆ ಮಾಡಲಿ, ಹೋರಾಟ ಮಾಡಲಿ, ನಮ್ಮ ನೀರು ನಮ್ಮ ಹಕ್ಕು. ಅವರು ಯಾವಾಗಲೂ ಕೂಡ ನೆಲ ಜಲ ಎಲ್ಲದಕ್ಕೂ ಕೂಡ ನಾವು ಪಕ್ಷಾತೀತವಾಗಿ ನಾವು ಸಹಕಾರ ಕೊಡ್ತೀವಿ ಅಂತ ಹೇಳ್ತಿದ್ದವರು. ಆಗ ಯಾರೂ ಬರಲಿಲ್ಲ. ಮೇಕೆದಾಟು ಯಾತ್ರೆಗೆ ಬಂದಾಗ ಪಾಪ ಪ್ರೇಮು ಕೇಸ್ ಹಾಕ್ಸ್ಕೊಂಡ ಬಂದು ಇದೇ BJP ಅವ್ರ ಮೇಲೆ ಕೇಸ್ ಹಾಕಿದ್ರು, ದುನಿಯಾ ವಿಜಯ್ ಮೇಲೆ ಕೇಸ್ ಹಾಕಿದ್ರು, ಇದು ಸಾಧು ನಮ್ಮ ಮೇಲೆ ಕೇಸ್ ಹಾಕೊಳ್ಳಿ, ಸಾಧು ಕೋಕಿಲ್ ಮೇಲೆ ಕೇಸ್ ಹಾಕಿದ್ರು. ಅರ್ಥ ಆಯ್ತಾ? ಅವ್ರು ಯಾವುದಕ್ಕೂ ಈಗ ನೆನ್ನೆ ಫಂಕ್ಷನ್, ಯಾರು ಫಂಕ್ಷನ್ ಅದು? ನಂದ ಫಂಕ್ಷನ್, ಸಿದ್ದರಾಮಯ್ಯ ಇಂಡಸ್ಟ್ರಿ ಅವರು ಅದಕ್ಕೆ ಕೋಆಪರೇಷನ್. ನಮ್ಮ ಫಿಲಮ್ ಇಂಡಸ್ಟ್ರಿ ಸತ್ತೋಯ್ತು, ಥಿಯೇಟರ್ಗಳೆಲ್ಲ ಮುಚ್ಚೋದು ಅಂತ ಎಲ್ಲ ಮಾತಾಡ್ತಾರೆ. ನಮ್ಗೆ ಊಟ ಇಲ್ಲ ಅಂತ ಮಾತಾಡ್ತಾರೆ. ಅವ್ರು ಪ್ರೋತ್ಸಾಹ. ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಯಾರಿಗೋಸ್ಕರ ಮಾಡ್ತಾ ಇದೆ ಸರ್ಕಾರ? ಎಷ್ಟು ಜನ ಬಂದಿರೋ ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಇಂಡಸ್ಟ್ರಿ ಅಂತಂದರೆ ಕ್ಯಾಮ್ರಾಮನ್ ಇಂದ ಹಿಡಿದು, ಸ್ಕ್ರಿಪ್ಟ್ ರೈಟರ್ ಇಂದ ಹಿಡಿದು, ಆ್ಯಕ್ಟರ್ ಇಂದ ಹಿಡಿದು, ಡೈರೆಕ್ಟರ್ ಇಂದ ಹಿಡಿದು, ಪ್ರೊಡ್ಯೂಸರ್ ಇಂದ ಹಿಡಿದು ಸುಮಾರು ಜನ ಎಲ್ಲ ಇದ್ದಾರೆ. ಅವರು ಇಂಥ ಸಂಭ್ರಮದಲ್ಲಿ ಅವ್ರ ಹಬ್ಬದಲ್ಲಿ ಅವ್ರು ಆಚರಣೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಅಶೋಕ್ ಬೇಕಾದ್ರೆ ಇನ್ನ ತಲೆ ಕೆಳಗಡೆ ಯಾರು? ನಾನು ಕಾರ್ಯಕರ್ತರಿಗೆ ಯಾರು ಕರೀತಾ ಇಲ್ಲ. ಕಾರ್ಯಕರ್ತ ನನಗೇನು ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಕಾರ್ಯಕರ್ತರು ಅಂತಲ್ಲ, ಇಟ್ ಈಸ್ ಎ ಪ್ರೊಫೆಷನ್. ಈಗ IT-BT ಮಾಡ್ತೀವಪ್ಪ. ಮೊನ್ನೆ ನಾವು ಕಾನ್ಫರೆನ್ಸ್ ಮಾಡೋದು IT-BT ಇನ್ವೆಸ್ಟರ್ಸ್ ಮೀಟು. ಅವ್ರೇನು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಿದೀವ? ಈಗ ನಾವು ಇದನ್ನ ಗೃಹಲಕ್ಷ್ಮಿ, ಗೃಹ ಜ್ಯೋತಿ ಎಲ್ಲ ಕೊಡ್ತಾ ಇದೀವಿ. ಬರೀ ಕಾಂಗ್ರೆಸ್ ಅವ್ರು ಕೊಡ್ತಾ ಇದ್ದೀರಾ? ಅವ್ರ ಪಾರ್ಟಿಯವ್ರಿಗೆ ಕಾಲ್ ಕೊಟ್ಬಿಡ್ಲಿ, ಕಾಂಗ್ರೆಸ್ ಅವ್ರು ಕೊಟ್ಟಿರೋ ಕಾರ್ಯಕ್ರಮ ನೀವ್ಯಾರು ತಗೋಬೇಡಿ ಅಂತ. ಈಗ ಭೂಮಿ ಕಾರ್ಯಕ್ರಮ, ಇದು ಭೂಮಿ ಕೊಟ್ಟ ಫ್ರೀಯಾಗಿ ಎಲ್ಲರಿಗೂ, ಉಳುವನ್ಗೆ ಭೂಮಿ ಅಂತ. ಯಾಕೆ ತಗೊಂಡ್ರು ಇವರೆಲ್ಲ? ಎಲ್ಲ ಎಂಜಾಯ್ ಮಾಡ್ತಾವ್ರೆ, ಬೇರೆ ಪಾರ್ಟಿಯವರೇ ಎಂಜಾಯ್ ಮಾಡ್ತಿರೋದು. ಈಗ ಬಸ್ಗೆ ಹೋಗೋದೇ ಬೇಡ, ಅವ್ರು ಯಾರು ಕಾಸು ಕೊಟ್ಬಿಟ್ಟು ಹೋಗ್ಲಿ ಬಸ್ಗೆ. BJP ಕಾರ್ಯಕರ್ತರು ಅಂತ ಹೇಳ್ತಾ ಇದ್ದಾರಲ್ಲ ಅವರು. ಪಾಪ ಜನ ಕರೆಕ್ಟ್ ಆಗಿದ್ದಾರೆ. ಪಾಪ ಜನ ಈ ಲೀಡರ್ಗಳಿಗೆ ಹಸುಗೆ ನಮ್ ಸಿಕ್ಲಿಲ್ವಲ್ಲ ಈ ಚಾನ್ಸ್ ಅಂತ ಪಾಪ ಅವರು ಹೊಟ್ಟೆ ಹೊಡ್ಕೊಂಡು ಸಾಯ್ತಾರೆ. ನಟ್ಟು ಬೋಲ್ಟ್ನ ನಾಳೆಲ್ಲ ಇವತ್ತೇ ಟೈಟ್ ಮಾಡಬೇಕು. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡ್ತಾ ಇದ್ದೀವಿ. ಅದು ವಿಧಾನಸೌಧದ ಮೆಟ್ಲ ಮೇಲೆ. ಯಾರಿಗೋಸ್ಕರ ಮಾಡ್ತಾ ಇರೋದು? ಇವರಿಗೆ ಟ್ಯಾಕ್ಸ್ ಫ್ರೀ ಕೊಡ್ತಾ ಇಲ್ವಾ? ಇವ್ರ ಸಿನಿಮಾಗಳಿಗೆ ಕನ್ನಡಿಗರ ನೆಲ ಇಲ್ವಾ? ಕನ್ನಡಿಗರು ಕನ್ನಡ ನೋಡಲ್ವಾ? ನಾವೆಲ್ಲ ಕನ್ನಡಿಗರು ನೋಡಿರೋದಕ್ಕೆ ಇವರು ಇಂಡಿಯಾ ಸ್ಟಾರು, ಇಂಟರ್ನ್ಯಾಷನಲ್ ಸ್ಟಾರ್ಗಳಾಗಿರೋದು. ಯಾಕೆ ಬರೋದಿಲ್ಲ? ಏನಕ್ಕೆ ಬರೋಲ್ಲ? ಇದು ಅದೇ ಕನ್ನಡ ಫಿಲಮ್ಗೆ ಟ್ಯಾಕ್ಸ್ ಫ್ರೀ ಮಾಡಿ, PVR ಕಡಿಮೆ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಕೇಳ್ತಾರಲ್ಲ. ಯಾಕೆ ಬರೋಲ್ಲ ಇವರು? ಪ್ರಶಸ್ತಿ ಕೊಡ್ತೀವಿ ಅಂದರೆ ಒಬ್ಬರು ಪ್ರಶಸ್ತಿ ನಟ ಟ್ವೀಟ್ ಮಾಡ್ತಾರೆ, ಕನ್ನಡಿಗರಿಗೆ ಅವಮಾನ ಮಾಡ್ತಾರೆ. ನಾನು ಪ್ರಶಸ್ತಿ ತಗೊಳ್ಳೋದು ಬಿಟ್ಟು ಭಾಳ ವರ್ಷ ಆಗೋಯ್ತು. ಹಿಂದಿದವ್ರು ಕರೆದ್ರೆ ಓಡೋಗ್ಬಿಟ್ಟು ತಗೋತೀರಾ? ಕನ್ನಡಿಗರಿಗೆ ಕೊಟ್ಟರೆ ಅಷ್ಟೊಂದು ಕಾಲು ಕಸನ ನಿಮಗೆ? ಕನ್ನಡಿಗರು ಅಂದರೆ ಅಷ್ಟೊಂದು DK ಶಿವಕುಮಾರ್ ಅವ್ರು ಹೇಳಿರೋದು ಕರೆಕ್ಟು. ಇವರು ಅದೇ ಕಲೀರಿ. ರಾಜ್ಕುಮಾರ್ ಫ್ಯಾಮಿಲಿಯವ್ರನ್ನ ನೋಡಿ. ಅವರು ಕ್ಯಾನ್ಸರ್ ಆಸ್ಪತ್ರೆಯಿಂದ ಕ್ಯಾನ್ಸರ್ ಆಪ್ರೇಷನ್ ಆಗಿ ಬಂದಿದ್ದರು. ಎಷ್ಟು ವಿನಯತೆಯಿಂದ ಬರಲಿಲ್ಲ ಶಿವರಾಜ್ಕುಮಾರ್ ಅವರು. ಏನಕ್ಕೆ ಬರೋಲ್ಲ ಇವರು? ಕನ್ನಡಿಗರಿಗೋಸ್ಕರ ಅಲ್ವಾ ಮಾಡ್ತಾರೋದು? ಯಾಕೆ ಬರೋಲ್ಲ? ಇವ್ರ ಫಿಲಮ್ಗಳಿಗೆ ಕರ್ನಾಟಕ ಬೇಕು, ಕನ್ನಡದ ನೆಲ ಬೇಕು, ಕನ್ನಡ ಪ್ರೇಕ್ಷಕರು ಬೇಕು. ಕನ್ನಡಿಗರ ಕಾರ್ಯಕ್ರಮ ಅಂದರೆ ಅಸಡ್ಡೆ ಯಾಕೆ? ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಶಂಕರ್ ನಾಗ್ ಅವರೆಲ್ಲ ಸಣ್ಣ ಕನ್ನಡ ರಾಜ್ಯೋತ್ಸವಕ್ಕೆ ಬರ್ತಾ ಇದ್ದಿದ್ದಕ್ಕೆ ಅವ್ರನ್ನ ಮಹಾನ್ ನಟ ಅಂತ ಹೇಳಿದ್ರು. ನೀವು ಯಾವ್ದಾರ ಒಂದು ಕನ್ನಡ ರಾಜ್ಯೋತ್ಸವ ಕರೀರಿ ಇವ್ರನ್ನ. ಹೆಂಗೆ ಮೂಗು ತಿರ್ಸ್ಕೊಂಡು ಹೋಗ್ತಾರೆ? ಇರೋದ್ರಲ್ಲಿ ದರ್ಶನ್ ಪರವಾಗಿಲ್ಲ, ಕರೆದ್ರೆ ಅಲ್ಲಿ ಇಲ್ಲಿ ಯಾವ್ದಾರು ಕನ್ನಡ ರಾಜ್ಯೋತ್ಸವ ಮತ್ತೊಂದಕ್ಕೆ ಬರ್ತಾರೆ. ಇವ್ರು ಬೇರೆಯವ್ರು ಬರ್ತಾರಾ? ಇವರೆಲ್ಲ ಇಂಟರ್ನ್ಯಾಷನಲ್ ನಟರ ಇವ್ರ ಫಿಲಮ್ನೆಲ್ಲ ಕರ್ನಾಟಕದಲ್ಲಿ ಬ್ಯಾನ್ ಮಾಡಬೇಕು ಫಸ್ಟು. ಕನ್ನಡದು ಮೇಕೆದಾಟು ಹೋರಾಟಕ್ಕೆ ಯಾಕೆ ಬರೋಲ್ಲ? ಅದೇ ತಮಿಳ್ನಾಡಲ್ಲಿ ಎಲ್ಲ ರಜನಿಕಾಂತಿಂದ ಹಿಡಿದು ಕಲೀರಿ ಅವ್ರನ್ನ. ಅವ್ರ ಹತ್ರ ಕಲ್ತ್ಕೊಳ್ಳಿ ನೀವು. ಎಲ್ಲ ಬರ್ತಾರೆ. ಇವ್ರು ಯಾರು ಬರ್ತಾರೆ? ಇವ್ರಿಗೆ ಶೂಟಿಂಗ್ ಇರುತ್ತೆ, ಇನ್ನೊಂದಿರುತ್ತೆ, ಇನ್ನೆಲ್ಲೋ ಬಾಂಬೆಲಿ ಶೂಟಿಂಗ್ ಇರುತ್ತೆ. ನೀನು ಕನ್ನಡದಲ್ಲಿ ಬೆಳೆದಿರೋದಕ್ಕೆ ಬಾಂಬೆಲಿ ಹೋಗ್ತಾ ಇದೆಯಾ?
ಲಾಸ್ ಏಂಜಲಸ್ಗೆ ಹೋಗ್ತಾ ಇದೆಯಾ, ಫಸ್ಟ್ ಕನ್ನಡಿಗರಿಗೆ ಕನ್ನಡಕ್ಕೆ ಮರ್ಯಾದೆ ಕೊಡಿ, ಗೌರವ ಕೊಡಿ. ನನಗೂ ವಿವೇಚನೆಗೆ ಬಿಟ್ಟಿದ್ದು ಪಿಕ್ಚರ್ ನೋಡೋದು. ಟ್ಯಾಕ್ಸ್ನ 200% ಮಾಡಿದ್ರೆ ನನಗೂ ವಿವೇಚನೆಗೆ ಬಿಟ್ಟಿದ್ದು ಸರ್ಕಾರದನ್ನು. ರೇವಂತ್ ರೆಡ್ಡಿ ಗೊತ್ತಲ್ಲ, ತೆಲುಗು ಚಲನಚಿತ್ರ ಹಿಂಗೆ ಏನು ಮಾಡಿದ್ರು ಅಂತ. ಕರ್ನಾಟಕದಲ್ಲಿ ಅದು ಮಾಡಬೇಕಾ? ಅಯ್ಯೋ, ನೀನು ಯಾಕೆ ಕನ್ನಡದಕ್ಕೆ ಬರಲ್ಲ? ಕನ್ನಡ ಉಳ್ಸೋಕ್ಕೆ ಯಾಕೆ ಬರಲ್ಲ? ಕನ್ನಡಿಗರ ನೀರಿಗೆ ಯಾಕೆ ಬರಲ್ಲ? ನಿನಗೆ ಯಾಕೆ ನಾನು ಕೊಡಬೇಕು? ದಿಸ್ ಇಸ್ ನಾಟ್ ಎ ಜೋಕ್, ಹೌದಲ್ವಾ? ರಾಜ್ಕುಮಾರ್ ಅವರು ಎಲ್ಲೇ ಕನ್ನಡ ರಾಜ್ಯೋತ್ಸವ ಕರೆದ್ರು ಬರ್ತಿದ್ರಪ್ಪ. ವಿಷ್ಣುವರ್ಧನ್ ಬರ್ತಾಯಿದ್ರು, ಅಂಬರೀಷ್ ಅವ್ರು ಬರ್ತಾಯಿದ್ರು, ಶಂಕರ್ನಾಗ್ ಇವ್ರು ಯಾರನ್ನ ಒಬ್ಬರನ್ನ ಕನ್ನಡ ರಾಜ್ಯೋತ್ಸವ ಕರೀರಿ. ಕನ್ನಡ ಎಲ್ಲಿ ಉಳಿಯುತ್ತೆ? ಡಿ.ಕೆ. ಶಿವಕುಮಾರ್ ಅವ್ರ ಸ್ಟೇಟ್ಮೆಂಟ್ ಆದಮೇಲೆ ಫಿಲ್ಮ್ ಚೇಂಬರ್ ಅಷ್ಟು ವಾದ ಏನು ಅಂತಂದರೆ, ನೀವು ಡಿಮಾಂಡ್ ಮಾಡಿ ಕರೆಸ್ಕೊಡುವಂಥದ್ದಲ್ಲ. ಪ್ರೀತಿಯಿಂದ ಕರೆದ್ರು ಬರಲ್ಲ, ಡಿಮ್ಯಾಂಡ್ ಮಾಡಿದ್ರು ಬರಲ್ಲ ರೀ. ಏನು ನಮಗೇನು ದರ್ದ ಡಿಮ್ಯಾಂಡ್ ಮಾಡೋದಕ್ಕೆ? ಕನ್ನಡ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಿದ್ದೀವಿ, ಬನ್ನಿ ಅಂತ ಆಹ್ವಾನ ಕೊಟ್ಟಿದ್ದಾರೆ. ಅದಕ್ಕೂ ಬರಲ್ಲ ಅಂತ ಹೇಳಿದ್ರೆ ಮತ್ತೆ ಹೆಂಗೆ ಕರಿಬೇಕು? ದಿಸ್ ಇಸ್ ಟೂ ಮಚ್. ಥ್ಯಾಂಕ್ ಯು. ಈ ಪದ ಬಳಕೆಗಳನ್ನು ಗಮನಿಸಿ. ಡಿ.ಕೆ. ಶಿವಕುಮಾರ್ ಹೇಳ್ತಾರೆ ನಟ್ಟು ಬೋಲ್ಟು ಅಂತಾರೆ. ಇಲ್ಲಿ ಇನ್ನೊಬ್ಬರು ಶಾಸಕರೇ ಹೇಳ್ತಾರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ರೇವಂತ್ ರೆಡ್ಡಿ ಗೊತ್ತಲ್ಲ ನಾವು ಏನು ಮಾಡ್ತೀವಿ ಅಂತ ಕಾದು ನೋಡಿ. ಈ ಥರದ ಮಾತುಗಳು, ಈ ಮಾತುಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಗೊತ್ತಿಲ್ಲ. ಈ ಬೆದರಿಕೆ ಹಾಕುವಂಥ ಮಾತುಗಳು ಯಾಕೆ ಬರ್ತಾ ಇದ್ದಾವೆ ಅಂತ ಗೊತ್ತಿಲ್ಲ. ಆಯಿತು, ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಬರಲಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ರೆ ಒಂದು, ಬಟ್ ಲಾಜಿಕೆ ಅರ್ಥ ಆಗ್ತಾ ಇಲ್ಲ. ಮೇಕೆದಾಟುಗೆ ಯಾಕೆ ಬರಲಿಲ್ಲ ನೀವು ಅಂತ. ಮೇಕೆದಾಟು ಪ್ರತಿಭಟನೆ ಕಾಂಗ್ರೆಸ್ನ ಬ್ಯಾನರ್ನ ಅಡಿಯಲ್ಲಾಗಿದ್ದಂಥ ಪ್ರತಿಭಟನೆ, ಸರ್ಕಾರದಲ್ಲ. ಡಿ.ಕೆ. ಶಿವಕುಮಾರ್ ಮಾತಾಡಿದ್ರಲ್ಲ, ಅದರಲ್ಲಿ ಏನಾದರೂ ಲಾಜಿಕ್ ಅಂತ ಅನ್ನಿಸ್ತಾ? ಸ್ವಲ್ಪನಾದರೂ ಲಾಜಿಕ್ ಅಂತ ಅನಿಸ್ತು. 1-2 ಪಾಯಿಂಟ್. ನೀವು ಶಕ್ತಿ ಯೋಜನೆ ತಗೊಳ್ಳಲ್ವಾ? ಸರ್ಕಾರದ್ರಿ, ತಗೊಂತಾರೆ. ಯಾಕೆ ತಗೊಳ್ಳಲ್ಲ? ನೀವು ಅಕ್ಕಿ ತಗೊಳ್ಳಲ್ವಾ? ಸರ್ಕಾರದ್ರಿ, ತಗೊಳ್ತಾರೆ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ಯಾಕೆ ತಗೋಬೇಕು? ಮೇಕೆದಾಟು ಪಾದಯಾತ್ರೆ ಮಾಡಿದ್ದು ನೀವು ವಿರೋಧ ಪಕ್ಷದಲ್ಲಿದ್ದಾಗ. ಆ ಪಕ್ಷದ ಕೆಳಗಡೆ, ಬ್ಯಾನರ್ನ ಕೆಳಗಡೆ ಆದಾಗ ಯಾಕೆ ಬರಬೇಕು? ಇದು ಪ್ರಶ್ನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.